ನಾವು ಆಗ ಸಮಾನತೆಯ ಬಗೆಗೆ ಮಾತಾಡ್ತಾ ಇದ್ದಂಥ ನಾವುಗಳು ಇವತ್ತು ಸೌಹಾರ್ದತೆ ಕುರಿತು ಮಾತಾಡೋದಕ್ಕೆ ಶುರು ಮಾಡಿದ್ದೇವೆ. ಯಾಕಂಥದ್ದೊಂದು ಸ್ಥಿತಿ ಬಂತು? ಹಂಗಂತ ಹೇಳಿ ಸಮಾನತೆಯನ್ನ ಬಿಟ್ಟಿದ್ದೀವಿ ಅಂತ ಅಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ 21ನೇ ಶತಮಾನದಲ್ಲಿ ಆದಂತಹ ಬದಲಾವಣೆಗಳಿದಾವಲ್ಲ, ಅವು ನಾವು ಹೊಸ ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವುದಕ್ಕೆ ಸಿದ್ಧವಾಗಬೇಕಾದಂಥ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿವೆ ಅಂತ. 20ನೇ ಶತಮಾನದಲ್ಲಿ ರಾಷ್ಟ್ರೀಕರಣ ಒಂದು ದೊಡ್ಡ ಆದರ್ಶ ಆಗಿತ್ತು. ಆದರೆ 21ನೇ ಶತಮಾನದಲ್ಲಿ, ವಿಶೇಷವಾಗಿ 20ನೇ ಶತಮಾನದ ಕೊನೆಯ ದಶಕದಿಂದ ರಾಷ್ಟ್ರೀಕರಣದ ಜಾಗವನ್ನ ಖಾಸಗೀಕರಣ ಬಹಳ ದೊಡ್ಡವಾಗಿ ಆಕ್ರಮಿಸಿಕೊಂಡಿರೋದನ್ನು ನಾವು ನೋಡ್ತಿದ್ದೇವೆ. ಬಹಳ ದೊಡ್ಡ ವ್ಯತ್ಯಾಸ ಆದದ್ದಿದೇನೇನೆ. ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ, ಯಾಕೆಂದ್ರೆ ವಿಷಯ ಮಂಡನೆ ಮತ್ತು ಅದರ ಜೊತೆಯಲ್ಲಿಯೇ ಒಂದು ಸಂವಾದ ನಡೀಬೇಕು ಅನ್ನೋದು ನಮ್ಮ ಆಶಯ. ಸಭಿಕರೇನಿರ್ತಾರೆ, ಒಂದು ಸಂವಾದವನ್ನು ನಡೆಸಬೇಕು ಅನ್ನೋದು ನಮ್ಮ ಆಶಯ ಆಗಿರೋದ್ರಿಂದ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಈ ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಅನ್ನುವ ಒಂದು ಅಭಿಯಾನವನ್ನು ನಾವು ಏನು ಆರಂಭ ಮಾಡ್ತಾ ಇದ್ದೇವೆ, ಅದನ್ನು ಕುರಿತು, ಪ್ರಸ್ತುತ ಸಂದರ್ಭವನ್ನು ಕುರಿತು ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 1979 ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ ಬಂಡಾಯ ಸಾಹಿತ್ಯ ಸಂಘಟನೆ ಇಲ್ಲಿವರೆಗೆ ಅನೇಕ ಸಂದರ್ಭಗಳಲ್ಲಿ ಬಹಳ ಕ್ರಿಯಾಶೀಲವಾಗಿ, ಕೆಲವು ಸಂದರ್ಭಗಳಲ್ಲಿ ನಿಷ್ಕ್ರಿಯವಾಗಿ ಮತ್ತೆ ಜೀವಶಕ್ತಿಯನ್ನು ಪಡೀತಾ ಬೆಳ್ಕೊಂಡು ಬಂದಿದೆ. ಬಹಳ ಮುಖ್ಯವಾಗಿ ಉಳ್ಕೊಂಡು ಬಂದಿದೆ ಅನ್ನೋದೇ ಮುಖ್ಯ. ಇವತ್ತಿನ ಸಂದರ್ಭದಲ್ಲಿ ಪ್ರಗತಿಪರವಾಗಿರತಕ್ಕಂತಹ ಸಂಘಟನೆಗಳು ಉಳಿಯೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಂಡಾಯ ಸಾಹಿತ್ಯ ಸಂಘಟನೆಯ ವಿಶೇಷ ಏನು ಅಂತಂದರೆ, ಎಲ್ಲ ಪ್ರಗತಿಪರ ಸಿದ್ಧಾಂತಗಳಿಗೆ ಸಂಬಂಧಪಟ್ಟವರೂ ಸಹ ಒಂದೇ ವೇದಿಕೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುವಂತಹ ಅಪರೂಪದ ಏಕೈಕ ಸಂಘಟನೆ ಕರ್ನಾಟಕದಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ. ಇಲ್ಲಿ ಲೋಹಿಯಾವಾದಿಗಳಿರ್ಬೋದು, ಮಾರ್ಕ್ಸ್ವಾದಿಗಳಿರ್ಬೋದು, ಅಂಬೇಡ್ಕರ್ ವಾದಿಗಳಿರಬಹುದು, ಗಾಂಧಿವಾದಿಗಳಿರ್ಬೋದು, ಅಥವಾ ಯಾವುದೇ ಸಿದ್ಧಾಂತವನ್ನು ಹೇಳದೆ ಒಟ್ಟಾರೆ ಸಮಾಜ ಬದಲಾವಣೆಯನ್ನ, ಸಮಾನತೆಯನ್ನ ಬಯಸ್ತಕ್ಕಂತಹ ಪ್ರಗತಿಪರರು ಈ ವೇದಿಕೆಯಲ್ಲಿ, ಅಂದರೆ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಬಹುದು ಅನ್ನುವಂಥ ಆಶಯದಿಂದ 1979ರಲ್ಲಿ ಹುಟ್ಟಿದ್ದು ಇದು. ಅಂದರೆ ಪ್ರಧಾನ ಉದ್ದೇಶ ಏನಂದರೆ, ನಾವು ಸಮಾನತೆಯ ಸಮಾಜವೊಂದನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿರುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಸಾಹಿತಿಗಳು ನಿರ್ವಹಿಸಬೇಕು ಅನ್ನುವಂಥ ಆಶಯ ಇದೆಯಲ್ಲ, ಅದು ನಮ್ಮ ಸಂಘಟನೆಯ ಪ್ರಧಾನವಾದಂಥ ಆಶಯ ಆಗಿತ್ತು. ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಈಗ ಕೆಲವು ಬಹುಶಃ 2 ವರ್ಷದಿಂದ ನೋಡಿದರೆ ಬಳ್ಳಾರಿಯಲ್ಲಿ, ತುಮಕೂರಿನಲ್ಲಿ, ಬೆಳಗಾವಿಯಲ್ಲಿ ಇಂಥ ಕಡೆಯೆಲ್ಲ ದೊಡ್ಡ ದೊಡ್ಡ ಕಾರ್ಯಾಗಾರಗಳನ್ನು ನಾವು ನಡೆಸಿದ್ದೇವೆ ಬಂಡಾಯ ಸಾಹಿತ್ಯ ಸಂಘಟನೆಯಿಂದ. ಬೆಂಗಳೂರಿನ ಘಟಕ ತಿಂಗಳಿಗೆ 1ರಂತೆ ಕಾರ್ಯಕ್ರಮವನ್ನು ಆಯೋಜಿಸ್ತಿದೆ. ಬರೋರು 50 ಜನ ಬರ್ಬೋದು, 25 ಜನ ಬರಬಹುದು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿರುವಂತಹ ಬಂಡಾಯ ಸಾಹಿತ್ಯ ಸಂಘಟನೆ ಇವತ್ತಿನ ಹೊಸ ತಲೆಮಾರನ್ನ ತಲುಪಬೇಕು ಮತ್ತು ಹೊಸ ತಲೆಮಾರನ್ನ ತೊಡಗಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಒಂದು ಅಭಿಯಾನವನ್ನು ನಾವು ಆರಂಭ ಮಾಡ್ತಿದ್ದೇವೆ. ಈ ಅಭಿಯಾನದಲ್ಲಿ ಈಗಾಗಲೇ ರಾಯಚೂರು, ತುಮಕೂರು, ಚಿತ್ರದುರ್ಗ, ಹಾಸನ, ಬೆಳಗಾವಿ, ಶಿವಮೊಗ್ಗ, ದಾವಣಗೆರೆ ಈ ಸ್ನೇಹಿತರೆಲ್ಲರೂ ಸಹ ಇನ್ನು 3-4 ತಿಂಗಳಲ್ಲಿ ಒಂದೊಂದು ದಿವಸದ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಬೇರೆ ಬೇರೆ ವಿಷಯಗಳನ್ನು ಕುರಿತು ಅಲ್ಲಿ ಚರ್ಚೆ ನಡೆಯುತ್ತಿವೆ ಮತ್ತು ಸಮಕಾಲೀನ ಸಂದರ್ಭಕ್ಕೆ ಯಾವುದು ಬಹಳ ಮುಖ್ಯ ಅಂಥದನ್ನು ಕುರಿತಂಥ ಸಂವಾದಗಳು ನಡೀತಾ ಇವೆ. ಇದನ್ನು ಮತ್ತಷ್ಟು ಜಿಲ್ಲೆಗಳಿಗೆ ವಿಸ್ತರಿಸ್ತೇವೆ. 2026ರಲ್ಲಿ ನಮ್ಮ ಮುಖ್ಯವಾದ ಥೀಮ್ ಇದೆಯಲ್ಲ, ಮುಖ್ಯವಾದ ಆಶಯ ಇದೆಯಲ್ಲ, ಅದು ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಅನ್ನೋದೇ ಆಗಿದೆ. ಹೊಸ ತಲೆಮಾರನ್ನ ಕಡೆ ಪಕ್ಷ ವೇದಿಕೆಯಲ್ಲಿ 50%ಕ್ಕಿಂತ ಹೆಚ್ಚು ಜನ ಹೊಸ ತಲೆಮಾರಿನವರು, ಅಂದರೆ ನಮ್ಮ ನಂತರದ ತಲೆಮಾರಿನವರು. ನಾವು ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಟಿದಾಗ ನಾವು ಏನಿದ್ವಿ, ನಮ್ಮ ನಂತರದ ತಲೆಮಾರಿನವರು ಇರಬೇಕು ಅನ್ನೋದು ಒಂದು. ಇನ್ನೊಂದು, ಹೊಸ ತಲೆಮಾರಿನವರನ್ನು ಹೆಚ್ಚೆಚ್ಚು ಪ್ರಗತಿಪರವಾದಂತಹ ಸಂಘಟನೆ ಮತ್ತು ಚಳುವಳಿಗಳಲ್ಲಿ ಸಂಗಾತಿಗಳನ್ನಾಗಿ ತೊಡಗಿಸ್ಕೊಳ್ತಾ ಹೋಗಬೇಕು ಅನ್ನುವಂಥ ಈ 2 ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೂ ಸಹ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಇದ್ದೇವೆ.
ಹಾಗಾದ್ರೆ ಇವತ್ತಿನ ಸಂದರ್ಭ ಇದೆಯಲ್ಲ, ಇವತ್ತಿನ ಸಂದರ್ಭ ಎಂಥದ್ದು ಅಂತ ನಾವು ಯೋಚನೆ ಮಾಡಿದರೆ 20ನೇ ಶತಮಾನಕ್ಕೂ 21ನೇ ಶತಮಾನಕ್ಕೂ ಸಾಕಷ್ಟು ವ್ಯತ್ಯಾಸ ಇರೋದನ್ನು ನಾವು ನೋಡ್ತೇವೆ. 20ನೇ ಶತಮಾನ ಇದೆಯಲ್ಲ, ಒಂದು ರೀತಿ ಹೋರಾಟಗಳ ಶತಮಾನ. ಅದು ಸಮಾನತೆಯನ್ನ ಕೇಂದ್ರವಾಗಿ ಇಟ್ಕೊಂಡು ನಡೆಸಿದ ಹೋರಾಟಗಳ ಶತಮಾನ. ಅದು ಅನೇಕ ರೀತಿಯ ಹೋರಾಟಗಳು, ಅನೇಕ ರೀತಿಯ ಚಳುವಳಿಗಳು ಬಂದವು. ರೈತ ಚಳುವಳಿ, ಮಹಿಳಾ ಚಳುವಳಿ, ಕಾರ್ಮಿಕ ಚಳುವಳಿಗಳು, ಸಾಹಿತ್ಯ ಚಳುವಳಿ, ದಲಿತ ಚಳುವಳಿ, ಹೀಗೆ ಅನೇಕ ಚಳುವಳಿಗಳ ಕಾಲ. ಅದು ಅನೇಕ ಹೋರಾಟಗಳು ನಡೀತಾ ಇದ್ದು, ಅಸ್ಪೃಶ್ಯತೆಯ ವಿರುದ್ಧವಾಗಿ, ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ, ವರ್ಗ ತಾರತಮ್ಯದ ವಿರುದ್ಧವಾಗಿ, ಹೀಗೆ ಒಂದು ಸೈದ್ಧಾಂತಿಕ ಹೋರಾಟಗಳನ್ನ ಬಹುಮುಖಿ ನೆಲೆಯಲ್ಲಿ ಕಟ್ಟಿದ ಶತಮಾನ 20ನೇ ಶತಮಾನ ಆಗಿತ್ತು. ಆದರೆ 21ನೇ ಶತಮಾನವನ್ನ ನಾವು ಪ್ರವೇಶ ಮಾಡ್ತಾ ಇದ್ದಂತೆಯೇ ಆದ್ಯತೆಗಳ ಪಲ್ಲಟ ಆಗಿರೋದನ್ನು ನಾವು ಕಾಣ್ತಿದ್ದೇವೆ. ಇಲ್ಲಿ ಯಾವುದು 20ನೇ ಶತಮಾನದಲ್ಲಿ ಆದ್ಯತೆ ಆಗಿತ್ತೋ ಅದರ ಪಲ್ಲಟ ಆಗಿದೆ. ಅದರ ಆದ್ಯತೆಗಳೆಲ್ಲ ನಾಶವಾದವು ಅಂತ ಅಲ್ಲ. ನಾವು ಆಗ ಸಮಾನತೆಯ ಬಗೆಗೆ ಮಾತಾಡ್ತಾ ಇದ್ದಂಥ ನಾವುಗಳು ಇವತ್ತು ಸೌಹಾರ್ದತೆ ಕುರಿತು ಮಾತಾಡೋದಕ್ಕೆ ಶುರು ಮಾಡಿದ್ದೇವೆ. ಯಾಕಂಥದ್ದೊಂದು ಸ್ಥಿತಿ ಬಂತು? ಹಂಗಂತ ಹೇಳಿ ಸಮಾನತೆಯನ್ನು ಬಿಟ್ಟಿದ್ದೀವಿ ಅಂತ ಅಲ್ಲ. ಅಂದರೆ ನಮ್ಮ ದೇಶದಲ್ಲಿ 21ನೇ ಶತಮಾನದಲ್ಲಿ ಆದಂತಹ ಬದಲಾವಣೆಗಳಿದಾವಲ್ಲ, ಅವು ನಾವು ಹೊಸ ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವುದಕ್ಕೆ ಸಿದ್ಧವಾಗಬೇಕಾದಂಥ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿವೆ ಅಂತ. 20ನೇ ಶತಮಾನದಲ್ಲಿ ರಾಷ್ಟ್ರೀಕರಣ ಒಂದು ದೊಡ್ಡ ಆದರ್ಶ ಆಗಿತ್ತು. ಆದರೆ 21ನೇ ಶತಮಾನದಲ್ಲಿ, ವಿಶೇಷವಾಗಿ 20ನೇ ಶತಮಾನದ ಕೊನೆಯ ದಶಕದಿಂದ ರಾಷ್ಟ್ರೀಕರಣದ ಜಾಗವನ್ನ ಖಾಸಗೀಕರಣ ಬಹಳ ದಡ್ಡವಾಗಿ ಆಕ್ರಮಿಸಿಕೊಂಡಿರೋದನ್ನು ನಾವು ನೋಡ್ತಿದ್ದೇವೆ. ಬಹಳ ದೊಡ್ಡ ವ್ಯತ್ಯಾಸ ಆದದ್ದಿದೇನೇನೆ. ರಾಷ್ಟ್ರೀಕರಣದ ಬದಲು ಖಾಸಗೀಕರಣ ಆದರ್ಶ ಆಯಿತು ಅಂದರೆ ನಮ್ಮ ಮನೋಧರ್ಮದಲ್ಲಿ ಅದು ಬದಲಾವಣೆಗಳು ಆಗೋದಕ್ಕೆ ಶುರುವಾದವು. ಖಾಸಗೀಕರಣದ ಪ್ರಭಾವದಿಂದ ನಮ್ಮ ಮನೋವೃತ್ತಿ, ಮೌಲ್ಯಗಳ ಪಲ್ಲಟ, ಯೋಚನೆ ಮಾಡುವಂಥ ವಿಧಾನ, ಇವುಗಳೆಲ್ಲ ಬೇರೆ ರೀತಿ ಆಗಕ್ಕೆ ಶುರುವಾದವು. ಹಾಗೇನೇ ಕೈಗಾರಿಕೀಕರಣದ ಜಾಗಕ್ಕೆ ಜಾಗತೀಕರಣ ಬಂತು. ಕೈಗಾರಿಕೀಕರಣ ಇದ್ದಿದ್ರಲ್ಲಿ ಉತ್ತಮವಾದದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಆರ್ಥಿಕ ನೀತಿಗಳಿದ್ವು ಅವೆಲ್ಲವೂ ಪಲ್ಲಟಗೊಂಡು ಈಗೇನಾಗಿದೆ ಅಂದರೆ ಸಂಪೂರ್ಣವಾಗಿ ಆರ್ಥಿಕ ಸನ್ನಿವೇಶ ಸಹ ಕಾರ್ಪೊರೇಟೀಕರಣ ಬಂದಿರೋ ಸ್ಥಿತಿಯಲ್ಲಿದ್ದೇವೆ. ಯಾವಾಗ ಕೈಗಾರಿಕೀಕರಣದ ಜಾಗದಲ್ಲಿ ಜಾಗತೀಕರಣ ಬಂತು, ಕಾರ್ಪೊರೇಟೀಕರಣ ಆಯಿತು, ನಮ್ಮ ಆರ್ಥಿಕ ನೀತಿಗಳು ಬದಲಾದವು. ಆರ್ಥಿಕ ನೀತಿಗಳ ಬದಲಾವಣೆಯಿಂದ ಸಾಮಾಜಿಕವಾದಂತಹ, ಸಾಂಸ್ಕೃತಿಕವಾದಂತಹ ಪರಿಣಾಮಗಳು ಉಂಟಾಗ್ತಾ ಬಂದವು. ಬಹಳ ವಿಭಿನ್ನ ಮತ್ತು ಸಂಕೀರ್ಣವಾದ ಸನ್ನಿವೇಶ ಇವತ್ತು ನನಗನ್ನಿಸ್ತಿರೋದು ಏನು ಅಂತಂದರೆ, ಮೊದಲು ಮೇಲ್ಜಾತಿ ಕೆಳಜಾತಿಗಳ ನಡುವಿನ ಅಂತರವನ್ನು ಕುರಿತು, ಶೋಷಣೆ ಕುರಿತು ಮಾತಾಡ್ತಾ ಇದ್ವಿ. ಮೇಲ್ವರ್ಗ ಮತ್ತು ಕೆಳವರ್ಗಗಳು, ಬಡವ ಬಲ್ಲಿದ ಅಂತ ಇಷ್ಟೇ ಮಾತಾಡ್ತಾ ಇದ್ವಿ. ಆದರೆ ಇವತ್ತಿನ ಸನ್ನಿವೇಶ ಇದೆಯಲ್ಲ, ಹಾಗಿಲ್ಲ. ಒಬ್ಬ ಹರ್ಬರ್ಟ್ ಅಪ್ತೇಕರ್ ಅನ್ನುವಂತಹ ಒಬ್ಬ ಅಮೆರಿಕದ ಚಿಂತಕ, ಹೋರಾಟಗಳು ಹೇಗಾಗಿವೆ ಅಂದರೆ ಉಳ್ಳವರ ನಡುವಿನ ಹೋರಾಟಗಳಾಗ್ಬಿಟ್ಟಿವೆ ಇವಂತು. ಅಂದ್ರೆ ವಿಪರ್ಯಾಸ ನೋಡಿ. ಅಂದರೆ ಕಾರ್ಪೊರೇಟ್ ಕಂಪನಿಗಳು ಪರಸ್ಪರ ಹೋರಾಟ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿದ್ದೇವೆ ನಾವು. ಸ್ಪರ್ಧೆ ಉಂಟಾಗ್ತಿರೋ ಸಂದರ್ಭದಲ್ಲಿದ್ದೇವೆ. ಅಂದರೆ ಹೋರಾಟಗಳ ಸ್ವರೂಪ ಮತ್ತು ಹೋರಾಟಗಳ ಪಲ್ಲಟ ಇದೆಯಲ್ಲ, ಇದು ಬಹಳ ವಿಪರ್ಯಾಸದ ಮತ್ತು ವಿಚಿತ್ರವಾದಂತಹ ಸನ್ನಿವೇಶ ಒಂದು. ಇನ್ನೊಂದು, ಮೇಲ್ಜಾತಿ ಕೆಳಜಾತಿ, ಮೇಲ್ವರ್ಗ ಕೆಳವರ್ಗ ಇಷ್ಟನ್ನೇ ಮಾತಾಡ್ತಾ ಇದ್ದಂತಹ ಸನ್ನಿವೇಶಕ್ಕೂ ಇವತ್ತು ಸಮಾಜದಲ್ಲಿರ್ತಕ್ಕಂತಹ ಸಾಮಾಜಿಕ ಶ್ರೇಣೀಕರಣಗಳಿವೆಯಲ್ಲ, ವಿವಿಧ ಶ್ರೇಣಿಗಳ ಧ್ರುವೀಕರಣ ಆಗ್ತಾ ಇದೆ. ವಿವಿಧ ಶ್ರೇಣಿಗಳು ಅಂದರೆ ಶೋಷಿತ ಸಮುದಾಯಗಳು ಅಂತ ಏನು ನಾವು ಭಾವಿಸ್ಕೊಂಡಿದ್ವಿ, ಶೋಷಿತ ಸಮುದಾಯಗಳಲ್ಲಿಯೇ ಅನೇಕ ಶ್ರೇಣಿಗಳು ಹಿಂದಿನಿಂದ ಇದ್ವು ನಿಜ. ಆದರೆ ಶೋಷಿತ ಸಮುದಾಯಗಳ ಅಥವಾ ತಳ ಸಮುದಾಯಗಳಲ್ಲಿರುವ ಸಣ್ಣ ಸಣ್ಣ ಸಮುದಾಯಗಳಿಂದಲೂ ಹಿಡ್ಕೊಂಡಂತೆ ಪ್ರತ್ಯೇಕವಾದಂತಹ ಧ್ರುವೀಕರಣ ಪ್ರಕ್ರಿಯೆ ನಡೀತಾ ಇದೆ. ಮೇಲ್ಜಾತಿಗಳಂತೂ ಬಹಳ ಬಲಾಢ್ಯವಾಗಿ ಧ್ರುವೀಕರಣಗೊಳ್ತಿರೋದು ನೋಡ್ತಿದ್ದೇವೆ. ಅಂದರೆ ಸಾಮಾಜಿಕ ಶ್ರೇಣೀಕರಣದಲ್ಲಿಯೇ ಒಂದು ಧ್ರುವೀಕರಣ ಪ್ರಕ್ರಿಯೆ ನಡೀತಾ ಇದೆ. ಇದೊಂದು ವಿಚಿತ್ರವಾದ, ಸಂಕೀರ್ಣವಾದಂತಹ ಸನ್ನಿವೇಶ. ಕೇವಲ 2 ತಂಡ ಇಟ್ಕೊಂಡು ಹೊರಟ 20ನೇ ಶತಮಾನ 21ನೇ ಶತಮಾನದಲ್ಲಿ ಅನೇಕ ತಂಡಗಳನ್ನು ಕಾಣ್ತಿದೆ, ಅನೇಕ ಶ್ರೇಣಿಗಳ ಧ್ರುವೀಕರಣವನ್ನು ನಾವು ನೋಡ್ತಿದ್ದೇವೆ. ಇದು ಒಂದು ಕಡೆ. ಆದರೆ
ಇನ್ನೊಂದು ಕಡೆ ಧರ್ಮದ ಧ್ರುವೀಕರಣ ನಡೀತಾ ಇದೆ. ಅಂದ್ರೆ ಎರಡು ರೀತಿ ಸಾಮಾಜಿಕ ಶ್ರೇಣೀಕರಣದಲ್ಲಿಯೇ ಒಂದು ಧ್ರುವೀಕರಣ ಪ್ರಕ್ರಿಯೆ ನಡೀತಿದೆ. ಧರ್ಮ ಧ್ರುವೀಕರಣ ಇದೆಯಲ್ಲ, ಅದು ಅಗಾಧವಾದಂತಹ ದುಷ್ಪರಿಣಾಮವನ್ನ ನಮ್ಮ ಸಮಾಜದಲ್ಲಿ ಮಾಡ್ತಾ ಇದೆ. ಇಂಥ ಸನ್ನಿವೇಶವನ್ನ ಎದುರಿಸುವ ಬಗೆ ಹೇಗೆ, ಇದು ಬಹಳ ಮುಖ್ಯವಾದದ್ದು. ಒಂದ್ ಕಡೆ ಜಾತಿಗಳು ಉಪಜಾತಿಗಳ ಧ್ರುವೀಕರಣ, ಇನ್ನೊಂದು ಕಡೆ ಧರ್ಮದ ಧ್ರುವೀಕರಣ ಮತ್ತು ಆರ್ಥಿಕವಾಗಿ ನಡೀತಾ ಇರತಕ್ಕಂತಹ ಶೋಷಣೆ. ಇಂಥ ಒಂದು ಸನ್ನಿವೇಶದ ಒಳಗಡೆ ಜಾತಿ ತಾರತಮ್ಯ ಹೋಗಿಲ್ಲ, ಲಿಂಗ ತಾರತಮ್ಯ ಹೋಗಿಲ್ಲ, ವರ್ಗ ತಾರತಮ್ಯ ಹೋಗಿಲ್ಲ, ಧರ್ಮ ತಾರತಮ್ಯವಂತೂ ಬಹಳ ಅಗಾಧವಾದ ಕಂದಕಗಳನ್ನು ನಿರ್ಮಾಣ ಮಾಡಿದೆ, ದ್ವೇಷದ ದ್ವೀಪಗಳನ್ನ ನಿರ್ಮಾಣ ಮಾಡಿದೆ, ದ್ವೇಷೋತ್ಪಾದನೆಯನ್ನ ಮಾಡ್ತಾ ಇದೆ. ಅಂದ್ರೆ ನಾವು ಲಿಂಗ ತಾರತಮ್ಯದ ವಿರುದ್ಧ ಇದ್ವಿ, ಜಾತಿ ತಾರತಮ್ಯದ ವಿರುದ್ಧ ಇದ್ವಿ, ವರ್ಗ ತಾರತಮ್ಯದ ವಿರುದ್ಧ ಇದ್ವಿ. ಧರ್ಮ ಅನ್ನೋದಿದೆಯಲ್ಲ, ಅದು ಕೇವಲ ವೈಯಕ್ತಿಕವಾದದ್ದು. ಒಂದು ಸೌಹಾರ್ದ ಇರಬೇಕು, ಸಾಮರಸ್ಯ ಇರಬೇಕು, ನಿಜವಾದ ಅರ್ಥದಲ್ಲಿ ಜಾತ್ಯತೀತ ಸಮಾಜವೊಂದನ್ನು ಕಟ್ಟಬೇಕು ಅನ್ನುವಂಥ ಆಶಯಗಳು ಏನಿದ್ವು, ಮತ್ತೆ ಅವು ಬಹಳ ಪ್ರಬಲವಾಗಿ ನಾವು ಅವುಗಳಿಗೆ ಮುಖಾಮುಖಿ ಆಗಬೇಕಾಗಿದೆ. ಮತ್ತು ಜಾತಿ ತಾರತಮ್ಯ ಹೋಗಿಲ್ಲ, ಲಿಂಗ ತಾರತಮ್ಯ ಹೋಗಿಲ್ಲ, ವರ್ಗ ತಾರತಮ್ಯ ಹೋಗಿಲ್ಲ, ಧರ್ಮದ್ವೇಷದ ತಾರತಮ್ಯವಂತೂ ಅಗಾಧವಾಗಿದೆ. ಇಂಥ ಸನ್ನಿವೇಶದ ಒಳಗಡೆ ನಾವು ಯುವಜನರಲ್ಲಿ ಮೂಡಿಸಬೇಕಾಗಿರೋದು ಅಷ್ಟೇ ಅಲ್ಲ, ವಿಮರ್ಶೆ ಮತ್ತು ಆತ್ಮವಿಮರ್ಶೆ. ಯಾವುದೇ ಒಂದು ಸಂಘಟನೆ ಉಳಿಯೋದು ಬೆಳೆಯೋದು ಇದೆಯಲ್ಲ, ಅದು ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಎರಡರಿಂದಲೂ ಉಳಿಬೇಕಾಗಿದೆ. ಹಾಗಾಗಿ ನಾವು ಸಮಾಜವನ್ನು ವಿಮರ್ಶೆ ಮಾಡ್ತಾ ಹೋಗಬೇಕು. ನಾವು ಎಲ್ಲೆಡವಿದ್ದೇವೆ ಹಾಗಾದರೆ ಅನ್ನುವ ಆತ್ಮವಿಮರ್ಶೆಯೂ ನಮಗೆ ಬೇಕಾಗಿರುತ್ತೆ. ಈ ಮುಖಾಂತರವಾಗಿಯೇ ನಾವು ಹೊಸ ತಲೆಮಾರಿಗೆ ಬೇಕಾಗಿರ್ತಕ್ಕಂಥ ತಾರತಮ್ಯ ವಿರೋಧಿಯಾದಂಥ ತಾತ್ವಿಕತೆಯೊಂದನ್ನು ಬೆಳೆಸಬೇಕಾಗಿದೆ. ತಾರತಮ್ಯ ವಿರೋಧಿಯಾದ ತಾತ್ವಿಕತೆ. ಯಾವ ತಾರತಮ್ಯಗಳು? ಈಗಾಗಲೇ ನಾನು ಹೇಳಿದ ತಾರತಮ್ಯಗಳು. ಇವತ್ತು ನೋಡಿ, ದಲಿತರ ಮೇಲಿನ ದೌರ್ಜನ್ಯ ನಿಂತಿಲ್ಲ ಅಂತ ನಾನು ಹೇಳಿದೆ. ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯೇ ಕೊಟ್ಟಿರೋ ಮಾಹಿತಿಯ ಪ್ರಕಾರವಾಗಿ 18 ನಿಮಿಷಕ್ಕೆ ಒಬ್ಬ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ. 18 ನಿಮಿಷಕ್ಕೆ ಒಬ್ಬ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಪ್ರತಿ ವಾರ 13 ಜನ ದಲಿತರ ಹತ್ಯೆ ಆಗತ್ತೆ. ಇದು ದಲಿತರ ಸ್ಥಿತಿ. ಇವತ್ತು ಸಹ 21ನೇ ಶತಮಾನ, ಬಹಳ ಮುಂದುವರೆದಿದ್ದೇವೆ. AI ಬಂತು, ತಂತ್ರಜ್ಞಾನ ಬಂತು, ಇತ್ಯಾದಿ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತೀವಿ. ಇವತ್ತು AI ತಂತ್ರಜ್ಞಾನ ಸಹ ಒಂದು ಉದ್ಯಮವೇ ಅದು. ಹಾಗಾಗಿ ಅದಕ್ಕೆ ಪ್ರಚಾರ ಜಾಸ್ತಿ, ಅದು ಬೇರೆನೆ ಚರ್ಚೆ ಅದು. ಆದರೆ ದಲಿತರ ಮೇಲಿನ ದೌರ್ಜನ್ಯ ಸಹ ಪ್ರತಿ ವಾರ 13 ಹತ್ಯೆಗಳಾಗ್ತಿವೆ ಅಂತ ಯೋಚನೆ ಮಾಡಿ. ಮಹಿಳೆಯರ ಸ್ಥಿತಿ ಹೇಗಿದೆ ಅಂದರೆ, 1 ಗಂಟೆಗೆ 51 ಜನ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಇದು ಒಂದು ಅಧಿಕೃತ ಮಾಹಿತಿ ನಾನು ಹೇಳ್ತಿರೋದು. 1 ಗಂಟೆಗೆ 51 ಜನ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಒಂದು ದಿನಕ್ಕೆ 86 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ. ಇದು ಮಹಿಳೆಯರ ಸ್ಥಿತಿ. ಕೇಂದ್ರೀಯ ಅಪರಾಧ ಸಂಸ್ಥೆ ಕೊಟ್ಟಿರುವಂಥ ಅಂಕಿ ಸಂಖ್ಯೆಗಳನ್ನು ಆಧರಿಸಿ ನಾನು ಹೇಳ್ತಾ ಇದ್ದೇನೆ. ಇನ್ನು ಆರ್ಥಿಕ ಸ್ಥಿತಿ ಹೇಗಿದೆ ಅಂದರೆ, 29.9% ಜನಕ್ಕೆ ಈ ದೇಶದಲ್ಲಿ ಸ್ವಂತ ಭೂಮಿ ಇಲ್ಲ. 29.9% ಜನಕ್ಕೆ ಈ ದೇಶದಲ್ಲಿ ಸ್ವಂತ ಭೂಮಿ ಇಲ್ಲ. 51.14% ಜನ ಈ ದೇಶದಲ್ಲಿ ಕೂಲಿಕಾರರು. ಆರ್ಥಿಕವಾಗಿ ನಾವೇನೇನೋ ಹಾಕ್ತೀವಿ ಅಂತ ಹೇಳ್ತಿದ್ದೀವಲ್ಲ, ಅಂಥ ಗುರುಗಳು ಇಂಥ ಗುರುಗಳು ಅಂತ. 51.14% ಜನ ಈ ದೇಶದಲ್ಲಿ ಕೂಲಿ ಮಾಡಿಕೊಂಡೇ ಜೀವಿಸಬೇಕಾದಂಥ ಸ್ಥಿತಿಲಿದ್ದೇವೆ. 74,293 ಚದರ ಕಿಲೋಮೀಟರ್ಗಳಲ್ಲಿ 74,293 ಚದರ ಕಿಲೋಮೀಟರ್ಗಳಲ್ಲಿ 26 ಬಗೆಯ ಆದಿವಾಸಿಗಳು ವಾಸ ಮಾಡ್ತಿದ್ದಾರೆ. ಇನ್ನೊಂದು ಅಂದರೆ ಅಷ್ಟು ದೊಡ್ಡ ಪ್ರದೇಶದ ಒಳಗಡೆ ಆದಿವಾಸಿಗಳು ವಾಸ ಮಾಡ್ತಿದ್ದಾರೆ. 2011ರ ಜನಗಣತಿಯ ಪ್ರಕಾರವಾಗಿ ಈ ದೇಶದಲ್ಲಿ 8.6% ಬುಡಕಟ್ಟು, ಅಲೆಮಾರಿ, ಅರೆ ಅಲೆಮಾರಿಗಳಿವೆ. ಅಂದರೆ ಸುಮಾರು 11 ಕೋಟಿ ಜನ. 2011ರ ಜನಗಣತಿ ಪ್ರಕಾರ 11 ಕೋಟಿ ಜನ ಬುಡಕಟ್ಟಿನ ಜನ, ಅದರಲ್ಲಿ ಅಲೆಮಾರಿಗಳು, ಅರೆ ಅಲೆಮಾರಿಗಳು ಸೇರ್ತಾರೆ. ಅದು ಈಗ ಇನ್ನೂ ಜಾಸ್ತಿ ಆಗಿದೆ. 11ರಿಂದ ಇಲ್ಲಿವರೆಗೆ 14 ವರ್ಷಗಳು ಕಳೆದಿರೋದ್ರಿಂದ ಕೆಲವರು ಹೇಳೋ ಪ್ರಕಾರ ಇನ್ನೂ 3-4 ಕೋಟಿ ಜಾಸ್ತಿ ಆಗಿದೆ ಅಂತ.
ಅಂದ್ರೆ ಒಂದು 14 ಕೋಟಿ ಜನ ಈ ತರದ ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಬುಡಕಟ್ಟು ಜನ ಇದ್ದಾರೆ. ಕೂಲಿ ಮಾಡೋರು ಅಷ್ಟು ಸಂಖ್ಯೆಯಲ್ಲಿದ್ದಾರೆ. ಮಹಿಳೆಯರ ಮೇಲಿನ ಅತ್ಯಾಚಾರ ನಡೀತಿದೆ, ದಲಿತರ ಮೇಲಿನ ಅತ್ಯಾಚಾರ ನಡೀತಿದೆ. ಆರ್ಥಿಕವಾದ ಶೋಷಣೆ ಇದೆಯಲ್ಲ, ಅದು 60%ಕ್ಕಿಂತ ಹೆಚ್ಚು ಜನ ಈ ದೇಶದಲ್ಲಿ, 60ಕ್ಕಿಂತ ಹೆಚ್ಚು ಸಂಪತ್ತನ್ನ ಈ ದೇಶದ 1% ಜನ ಅನುಭವಿಸ್ತಾ ಇದ್ದಾರೆ. ಇದು ನಮ್ಮ ಆರ್ಥಿಕ ಸ್ಥಿತಿ. ಅಂದ್ರೆ ನಾವು ಬಹಳ ವಿಶ್ವದಲ್ಲಿ ಆರ್ಥಿಕವಾಗಿ ಮುಂದುವರೆದಿದ್ದೇವೆ ಅಂತ ಹೇಳ್ತೀವಲ್ಲ, ಮುಂದುವರೆದಿರೋರು ಯಾರು? ಕೋಟ್ಯಾಧೀಶರ ಸಂಖ್ಯೆ ಜಾಸ್ತಿ ಆಗಿದೆ ಅಷ್ಟೇನೇನೆ. ಆದ್ರೆ ಬಡತನ ಇದೆಯಲ್ಲ, ಅದು ಹಾಗೇ ಇದೆ. ಅತಿ ಬಡವರಾಗಿರ್ತಕ್ಕಂಥವ್ರು ಇತ್ತೀಚಿನ ಒಂದು ಮಾಹಿತಿ ಪ್ರಕಾರ ಭಾರತದಲ್ಲಿ 24%ಕ್ಕಿಂತ ಹೆಚ್ಚು ಜನ ಇದ್ದಾರೆ, ಕಡು ಬಡವರಾಗಿರ್ತಕ್ಕಂಥವ್ರು. ಅಂದ್ರೆ ಈ ಅಂಕಿ ಸಂಖ್ಯೆಗಳು ಏನು ಹೇಳುತ್ತವೆ ಅಂದ್ರೆ, ಇನ್ನೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಸಮಾನತೆಯನ್ನ ಸಾಧಿಸುವ ದಿಕ್ಕಿನಲ್ಲಿ ಸಾಗಬೇಕಾದಂಥ ದಾರಿ ಬಹಳ ದೂರ ಇದೆ ಅಂತ. ಆದರೆ ಏನಾಗ್ತಾ ಇದೆ ಅಂದ್ರೆ, ಈ ರೀತಿಯ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನ ಹಿನ್ನೆಲೆಗೆ ಸರಿಸಿ ಭಾವೋದ್ರೇಕವನ್ನ ಉಂಟು ಮಾಡತಕ್ಕಂತಹ ಧರ್ಮದ ವಿಷಯಗಳನ್ನ ಮುಂದಕ್ಕೆ ತಂದು ನಮ್ಮ ಯುವ ತಲೆಮಾರನ್ನ ಹಾದಿ ತಪ್ಪಿಸಲಾಗ್ತಾ ಇದೆ. ಹಾಗಾಗಿಯೇ ನಾವು ಯುವ ತಲೆಮಾರಿಗೆ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ಒಂದು ತಾರತಮ್ಯ ಇದೆಯಲ್ಲ, ತಾರತಮ್ಯವನ್ನು ತೊರೆಯುವ ತಾತ್ವಿಕತೆ ಇದೆಯಲ್ಲ, ತಾರತಮ್ಯ ವಿರೋಧಿಯಾದ ತಾತ್ವಿಕತೆ ಇದೆಯಲ್ಲ, ಅಂಥದ್ದೊಂದು ತಾತ್ವಿಕತೆಯನ್ನ ಬೆಳೆಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಮತ್ತು ಬಹಳ ಮುಖ್ಯನೂ ಹೌದು. ಇದಕ್ಕೆ ಲೇಖಕರು ಏನು ಮಾಡಬೇಕು? ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡೋದಕ್ಕೆ ಸಾಧ್ಯ. ಎಲ್ಲ ಲೇಖಕರು ಬೀದಿಗೆ ಬರಬೇಕಾ? ಬೀದಿಗೆ ಬನ್ನಿ ಅಂತ ನಾವು ಹೇಳಿದ್ವಿ ಒಂದು ಕಾಲದಲ್ಲಿ. ತಮಾಷೆಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಾಹಿತಿಗಳು ಬೀದಿಗೆ ಬರಬೇಕು ಅಂತ ಕರೆದ್ವಿ, ಬೀದಿಗೆ ಬಂದರೆ ಮತ್ತೆ ಮನೆಗೆ ಬರಲಿಲ್ಲ ಅಂತ ಒಂದೊಂದ್ಸಾರಿ. ವಾಸ್ತವವಾಗಿ ಬೀದಿಗೆ ಬಂದರು ಮನೆಗೂ ಬರಬೇಕು, ಮತ್ತು ಬೀದಿ ಮತ್ತು ಮನೆಗಳ ನಡುವಿನ ಸಂಬಂಧದ ಅನುಭವ ಇದೆಯಲ್ಲ, ಅದನ್ನು ಅಭಿವ್ಯಕ್ತಿಸ್ತಾ ಹೋಗ್ಬೇಕಾಗಿರುತ್ತೆ. ಕೆಲವರು ನೇರವಾಗಿ ಬಂದು ಹೋರಾಟಗಳಲ್ಲಿ ಭಾಗವಹಿಸೋರು ಇರ್ತಾರೆ, ಕೆಲವರು ತಮ್ಮ ಕವಿತೆಗಳಲ್ಲಿ ವ್ಯಕ್ತಪಡಿಸ್ತಾರೆ, ತಮ್ಮ ಕಥೆಗಳಲ್ಲಿ ವ್ಯಕ್ತಪಡಿಸ್ತಾರೆ, ತಮ್ಮ ಲೇಖನಗಳಲ್ಲಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಒಬ್ಬ ಲೇಖಕನ ಜವಾಬ್ದಾರಿ ಇದೆಯಲ್ಲ, ತನ್ನ ಅಭಿವ್ಯಕ್ತಿ ವಿಧಾನದಲ್ಲಿಯೇ ಇವತ್ತಿನ ಈ ತಾರತಮ್ಯದ ಕಂದಕಗಳನ್ನು ನಿರ್ಮಾಣ ಮಾಡಿರುವ ಸಮಾಜ ಏನಿದೆ ಅದಕ್ಕೆ ಪ್ರತಿಕ್ರಿಯಿಸುವ ಜವಾಬ್ದಾರಿ ಇದೆಯಲ್ಲ, ಅದೊಂದು ದೊಡ್ಡ ಸಾಮಾಜಿಕ ಜವಾಬ್ದಾರಿ. ಆ ಸಾಮಾಜಿಕ ಜವಾಬ್ದಾರಿಯನ್ನು ಒಬ್ಬೊಬ್ಬರು ಒಂದೊಂದು ರೀತಿ ನಿರ್ವಹಿಸ್ಬೋದು. ಆದರೆ ನಾವೇನೂ ಮಾಡೋದಿಲ್ಲ ಅನ್ನೋ ಸ್ಥಿತಿ ಇದ್ದರೆ ನಿಮ್ಮ ಪುಸ್ತಕ ನಾವು ಯಾಕೆ ಓದಬೇಕು ಅಂತ ಕೇಳುವ ಹಕ್ಕು ಓದುಗರಿಗಿದೆ. ನಿಮ್ಮ ಪುಸ್ತಕ ನಾವು ಯಾಕಪ್ಪ ಓದಬೇಕು ಅಂತ ಕೇಳೋ ಹಕ್ಕು ಇದೆ. ನಿಮಗೆ ಸಮಾರಂಭಕ್ಕೆ ಕರೆದು ಯಾಕಪ್ಪ ಶಾಲೆ ಹಾಕಬೇಕು, ಹಾರ ಹಾಕಬೇಕು ಅಂತ ಕೇಳುವ ಹಕ್ಕು ಇದೆಯಲ್ಲ, ಅದು ಓದುಗರಿಗಿದೆ. ಹಾಗಾಗಿ ನಮ್ಮ ಜವಾಬ್ದಾರಿ ಏನು? ಸಾಹಿತಿಗಳ ಜವಾಬ್ದಾರಿ ಅಂದರೆ, ಪ್ರಸ್ತುತ ಇರುವ ಸನ್ನಿವೇಶ ಇದೆಯಲ್ಲ ಅದರ ತಿಳುವಳಿಕೆಯನ್ನ ಕೊಡೋದು, ಅರಿವನ್ನ ಮೂಡಿಸ್ತಕ್ಕಂಥದ್ದು, ಅದರ ಮುಖಾಂತರವಾಗಿ ಹೆಚ್ಚು ಹೆಚ್ಚು ಜನರನ್ನ ತೊಡಗಿಸ್ಕೊಳ್ತಕ್ಕಂಥದ್ದು, ಲಿಂಗ ತಾರತಮ್ಯ, ಜಾತಿ ತಾರತಮ್ಯ, ವರ್ಗ ತಾರತಮ್ಯ, ಧರ್ಮದ ತಾರತಮ್ಯಗಳನ್ನು ಮೀರಿದ ಒಂದು ಸಮಾನತೆಯ, ಸಹಿಷ್ಣುವಾಗಿರುವ ಸಮಾಜವನ್ನ ಕಟ್ಟುವುದಕ್ಕೆ ಬೇಕಾಗಿರತಕ್ಕಂಥ ಮನೋಭೂಮಿಕೆಯನ್ನ ಸಿದ್ಧ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ನಾವು ಕಟುವಾದರೂ ಕೆಲವು ಸತ್ಯಗಳನ್ನು ಹೇಳಲೇಬೇಕಾಗಿರುತ್ತೆ. ಸತ್ಯಗಳನ್ನು ಹೇಳದೆ ಯಾವ ಸಮಾಜವೂ ಬದಲಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸತ್ಯಗಳನ್ನು ಹೇಳುವ ವಿಧಾನ ಇದೆಯಲ್ಲ, ನಾನು ಆಗಲೇ ಹೇಳಿದಾಗೆ ನಾವು ಬೀದಿಗೆ ಬಂದು ಹೇಳ್ಬೋದು, ಹೋರಾಟಗಳಲ್ಲಿ ಬೇರೆ ಬೇರೆ ಹೋರಾಟಗಳಿಗೆ ನೈತಿಕವಾಗಿ ಬೆಂಬಲ ಕೊಡ್ಬೋದು, ನಮ್ಮ ಕವನಗಳಲ್ಲಿ ಹೇಳ್ಬೋದು, ಲೇಖನಗಳಲ್ಲಿ ಹೇಳ್ಬೋದು, ಕಥೆಗಳಲ್ಲಿ ಹೇಳ್ಬೋದು. ಅವರವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿಯೇ ತಾರತಮ್ಯದ ಈ ಸಮಾಜ ಏನಿದೆ, ಈ ಕಂದಕಗಳನ್ನು ನಿರ್ಮಾಣ ಮಾಡಿರೋ ಸಮಾಜ ಏನಿದೆ, ಅಮಾನವೀಯವಾದ ಸಮಾಜ ಏನಿದೆ, ಎಲ್ಲದಕ್ಕಿಂತ ಅಮಾನವೀಯವಾದದ್ದು ಇವತ್ತು ನಡೀತಿರೋ ಯುದ್ಧವನ್ನ ನೋಡಿ ಗೊತ್ತಾಗತ್ತೆ ನಿಮಗೆ. ಒಂದೇ ಸಾರಿ 160 ಜನ ಮಕ್ಕಳನ್ನ ಸಾಯಿಸೋರು ಇದಾರಲ್ಲ, ಅವರು ಮನುಷ್ಯರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂಥದ್ದೊಂದು ಅಮಾನವೀಯವಾದ ಯುದ್ಧೋತ್ಪಾದನೆ ಇದೆ ನಮ್ಮಲ್ಲಿ. ಧರ್ಮದ ಹೆಸರಿನಲ್ಲಿ ದ್ವೇಷೋತ್ಪಾದನೆ ಇದೆ. ಇವೆಲ್ಲವೂ ಇರೋದನ್ನ ನಾವು ಮನವರಿಕೆ ಮಾಡಿಕೊಡದೆ ಹೋದರೆ ನಾವು ಲೇಖಕರಾಗಿ, ಸಾಂಸ್ಕೃತಿಕ ಕ್ಷೇತ್ರದವರಾಗಿ ಆತ್ಮವಂಚನೆ ಮಾಡ್ಕೊಳ್ತಿದ್ದೇವೆ ಅಂತಲೇ ನಾನು ಭಾವಿಸ್ತೇನೆ. ಹಾಗಾಗಿ ಇಂಥ ಸತ್ಯಗಳನ್ನು ನಾವು ಹೇಳಬೇಕಾಗಿದೆ. ನನಗೆ ಈ ಮಾತನ್ನು ಹೇಳುವಾಗ ನೋಮ್ ಚಾಮ್ಸ್ಕಿಯ ಒಂದು ಮಾತು ನೆನಪಿಗೆ ಬರುತ್ತೆ. ನೋಮ್ ಚಾಮ್ಸ್ಕಿ ಹೇಳ್ತಾರೆ, ಲೇಖಕರು, ವಿಶೇಷವಾಗಿ ಸಾಹಿತಿಗಳು
ಸತ್ಯವನ್ನ ಜನಗಳಿಗೆ ತಿಳಿಸುವ ಮಧ್ಯವರ್ತಿಗಳಾಗಬೇಕು ಅಂತ ನೋಮ್ ಚಾಮ್ಸ್ಕಿ ಹೇಳ್ತಾರೆ. ಸತ್ಯವನ್ನ ಜನಗಳಿಗೆ ತಿಳಿಸುವ ಮಧ್ಯವರ್ತಿಗಳಾಗಬೇಕು. ಇದು ಬರೀ ಸಾಹಿತಿಗಳ ಕೆಲಸನ? ಅದಕ್ಕೆ ನೋಮ್ ಚಾಮ್ಸ್ಕಿ ಉತ್ತರ ಕೊಡ್ತಾರೆ, ಇದು ಕೇವಲ ಸಾಹಿತಿಗಳ ಕೆಲಸ ಮಾತ್ರ ಅಲ್ಲ, ಎಲ್ಲ ಮರ್ಯಾದಸ್ಥ ಮನುಷ್ಯರ ಕೆಲಸ ಅಂತಾರೆ. ಆದ್ರಿಂದ ನಾವು ಸಾಂಸ್ಕೃತಿಕ ಕ್ಷೇತ್ರದವರು, ಸಾಹಿತಿಗಳು ಮರ್ಯಾದಸ್ಥ ಮನುಷ್ಯರಾಗಬೇಕು. ಮರ್ಯಾದಸ್ಥ ಮನುಷ್ಯರಾಗಬೇಕು ಅಂತಂದ್ರೆ ತಾರತಮ್ಯವಿಲ್ಲದ, ಅಸಮಾನತೆ ಇಲ್ಲದ, ಅಮಾನವೀಯತೆ ಇಲ್ಲದ ಒಂದು ಸಮಾಜ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂತಹ ಕೆಲಸವನ್ನ ನಮ್ಮ ವ್ಯಾಪ್ತಿ ಮತ್ತು ಮಿತಿಗಳಲ್ಲಿ ಮಾಡ್ತಾ ಹೋಗಬೇಕು. ಹಾಗೆ ಸತ್ಯವನ್ನ ಹೇಳೋದು ಅಂದ್ರೆ ತಾರತಮ್ಯ ವಿರೋಧಿಯಾದ ಒಂದು ತಾತ್ವಿಕತೆಯನ್ನ ಬೆಳೆಸುವ ಸತ್ಯವನ್ನ ನಾವು ಹೇಳ್ತಾ ಹೋಗೋಣ. ಹೊಸ ತಲೆಮಾರಿಗೆ ಹೆಚ್ಚು ತಲುಪ್ತಾ ಹೋಗೋಣ. ಈ ಮುಖಾಂತರವಾಗಿ ಒಂದು ಸಮಾನತೆಯ ಪರವಾದ, ಸಹಿಷ್ಣುತೆಯ ಪರವಾದ ಮನೋಧರ್ಮವೊಂದನ್ನು, ಮನೋಭೂಮಿಕೆಯೊಂದನ್ನು ವಿಸ್ತರಿಸೋಣ ಅಂತ ಆಶಿಸ್ತಾ, ಇಂಥ ಕೆಲಸವನ್ನ 2026ರಲ್ಲಿ ಜನ ಎಷ್ಟು ಬರ್ತಾರೆ ಏನೋ ಅನ್ನೋದಕ್ಕಿಂತ ಹೆಚ್ಚು ತಲುಪ್ತಾ ಹೋಗಬೇಕು, ಚರ್ಚೆ ಆಗಬೇಕು, ಸಂವಾದ ನಡೆಸಬೇಕು ಅಂತೇಳಿ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಅದರ ಮೊದಲ ಕಾರ್ಯಕ್ರಮ ಈ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸಹಕರಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಷಯ ಮಂಡನೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಕೇಳಿದೆ ನಿಮಗೆಲ್ಲ ನಮಸ್ಕಾರ.